ಸರ್, ಈ ಗಣೇಶನ್ ವಿಗ್ರಹ ನಿಮ್ಮ ಮುಂದೆ ಇಟ್ಟಿರೋದಕ್ಕೆ ಒಂದು ಉದ್ದೇಶ ಇದೆ ಸರ್. ಗಣೇಶ ಅಂದರೆ ನಂಗೆ ತುಂಬ ಇಷ್ಟ, ಅಷ್ಟೇ ನಂಬಿಕೆ ಕೂಡ ಇದೆ ಸರ್. ದಾದಾ ಸರ್, ನಾನು ಹರ್ಷವರ್ಧನ್ ಸರ್ ಸಮಯಕ್ಕೆ ಬೆಲೆ ಕೊಡ್ತೀನಿ ಸರ್. 6 ನಿಮಿಷಕ್ಕಿಂತ ಜಾಸ್ತಿ ತಗೊಳ್ಳಲ್ಲ ಸರ್. ನೀವು ಚಿಕ್ಕ ವಯಸ್ಸಲ್ಲಿ ಗಣೇಶನ ಕತೆ ಕೇಳಿದ್ದೀರಾ ಅಲ್ವಾ? ಕತೆನಾ? ಹಾಂ ಸರ್. ಆ ಕತೆಯಲ್ಲಿ ತಾಯಿ ಪಾರ್ವತಿ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಗಣೇಶನ ಸೃಷ್ಟಿ ಮಾಡಿ ನಾನು ಹೊರಗೆ ಬರೋವರೆಗೂ ಯಾರನ್ನೂ ಒಳಗೆ ಬಿಡಬೇಡ ಅಂತ ಹೇಳಿ ಹೋಗ್ತಾಳೆ. ಗಣೇಶ ತನ್ನ ತಾಯಿ ಮಾತನ್ನ ಮೀರಲ್ಲ. ಸಾಕ್ಷಾತ್ ಶಿವನೇ ಪಾರ್ವತಿನ ಭೇಟಿ ಮಾಡಬೇಕು ಅಂತ ಬಂದರೂ ಗಣೇಶ ಶಿವನ್ ಒಳಗೆ ಬಿಡೋದಿಲ್ಲ. ಇಡೀ ಪ್ರಪಂಚಕ್ಕೆ ಗೊತ್ತು ಶಿವ ಯಾರು ಅಂತ. ಆದರೆ ಈಗ ತಾನೇ ಜನ್ಮ ತಾಳಿರೋ ಗಣೇಶಂಗೆ ತನ್ನ ತಾಯಿ ಪಾರ್ವತಿನ ಬಿಟ್ಟು ಬೇರೆ ಯಾರು ಗೊತ್ತಿರಲ್ಲ. ಆದರೆ ಶಿವ ತನ್ನನ್ನು ಒಳಗೆ ಬಿಡಲಿಲ್ಲ ಅನ್ನೋ ಕೋಪಕ್ಕೆ ಗಣೇಶನ್ ತಲೆನೇ ಕತ್ತರಿಸ್ಬಿಟ್ಟ. ಶಿವಂಗೆ ಗಣೇಶ ಯಾರು ಅಂತ ಗೊತ್ತಿಲ್ಲ, ಗಣೇಶಂಗೆ ಶಿವ ಯಾರು ಅಂತ ಗೊತ್ತಿಲ್ಲ. ಈಗ ಹೇಳಿ ಸರ್, ಇದರಲ್ಲಿ ತಪ್ಪು ಯಾರ್ದು ಅಂತ? ತಾಯಿ ಮಾತನ್ನ ಪಾಲಿಸಿರೋ ಗಣೇಶಂದ ಅಥವಾ ಕೋಪಕ್ಕೆ ಗಣೇಶನ್ ತಲೆ ಕಡ್ದಿರೋ ಶಿವಂದ? ಹೇಳಿ ಸರ್. ನಾನು ಕೆಲ್ಸಕ್ಕೆ ಸೇರಿ 2 ದಿನ ಆಗಿತ್ತು ಅಷ್ಟೆ. ನನಗೆ ನೀವು ಯಾರು ಅಂತ ಗೊತ್ತಿರಲಿಲ್ಲ ಸರ್. ನಾನು ಬೇಕು ಅಂತ ನಿಮ್ಮನ್ನು ಅಡ್ಡ ಹಾಕಲಿಲ್ಲ. ನನಗೆ ಆರ್ಯವರ್ಧನ್ ಸರ್ ಕೊಟ್ಟಿದ್ದ ಕೆಲಸನ ಮಾಡ್ತಿದ್ದೆ ಅಷ್ಟೆ. ನಾನು ನಿಮ್ಮ ಬಗ್ಗೆ ತಿಳ್ಕೋಬೇಕಿತ್ತು ಸರ್. ನಂದೇ ತಪ್ಪು. ಐ ಆಮ್ ವೆರಿ ಸಾರಿ ಸರ್. ಸರ್, ನಂಗೆ ಒಂದೇ ಒಂದು ಅವಕಾಶ ಕೊಡ್ತೀರಾ? ನನ್ನನ್ನು ನಾನು ತಿದ್ಕೊಂಡು ಇನ್ನು ಮುಂದೆ ಚೆನ್ನಾಗಿ ಕೆಲಸ ಮಾಡ್ತೀನಿ ಸರ್. ಪ್ಲೀಸ್ ಸರ್. ನೀವು ಏನೇ ನಿರ್ಧಾರ ತಗೊಂಡ್ರು ಅದನ್ನು ನಾನು ಒಪ್ಕೋತೀನಿ. ನನಗೋಸ್ಕರ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ದಾದಾ, ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ತೇನೆ. ಅನು, ಹರ್ಷ ಸರ್ ನಿನ್ನ ಬಗ್ಗೆ ನಿರ್ಧಾರ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ಮುಂದೆ ನೀನು ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ, ನೀನು ಹೊರಡ್ಬೋದು. ಸರ್, ನಿಜವಾಗ್ಲೂ ನಾನು ಇದನ್ನ ಬೇಕಂತ ಮಾಡಿಲ್ಲ ಸರ್. ಆದರೂ ಇದೇ ನಿಮ್ಮ ನಿರ್ಧಾರ ಆದರೆ ನಾನು ಒಪ್ಕೋತೀನಿ ಸರ್. ಆದರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಓಕೆ, ಕ್ಷಮಿಸಿದ್ದೀನಿ. ದಾದಾ, ನಾಳೆಯಿಂದ ಕೆಲ್ಸಕ್ಕೆ ಬರಲಿ. ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀನು ಹರ್ಷನ ಚೆನ್ನಾಗಿ ಕನ್ವಿನ್ಸ್ ಮಾಡಿದೆ. ನನಗೆ ತುಂಬ ಖುಷಿ ಆಯಿತು. ಹೇಳು, ನಿನಗೇನು ಬೇಕು? ಹಾಂ, ನಿನಗೇನು ಬೇಕು ಅಂದೆ. ನಾನೊಂದು ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಒಂದು ನಿಮಿಷ. ಚೈಲ್ಡಿಶ್ ಅನ್ಸ್ಬೋದು, ಆದರೆ ಇದು ನನಗೆ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ
ಕೆಲವೊಂದು ಪ್ರಶ್ನೆಗಳಿದೆ, ಅದನ್ನು ನೀವು ಫಿಲ್ ಮಾಡಿಕೊಡ್ಬೇಕು. ಏನಿದು? ಸ್ಲ್ಯಾಮ್ ಬುಕ್. ಇದೊಂಥರ ಆಟೋಗ್ರಾಫ್ ಬುಕ್ ಇದ್ದಂಗೆ. ಇದರಲ್ಲಿ ನಿಮ್ಗೆ ಇಷ್ಟವಾದ ಜಾಗ, ವ್ಯಕ್ತಿ, ಕಲರ್, ಊಟ ಎಲ್ಲ ಪ್ರಶ್ನೆಗಳು ಇರುತ್ತೆ. ಅದನ್ನು ನೀವು ಫಿಲ್ ಮಾಡಿಕೊಡ್ಬೇಕು. ಸರಿ, ಪಕ್ಕ ಬರ್ಕೊಡ್ತೀರಾ? ಖಂಡಿತ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರಿ, ಗೆಟ್ ಬ್ಯಾಕ್ ಟು ವರ್ಕ್ ನಾವು. ಎಸ್ ಸರ್. ಸರ್, ನೀವು ಒಂದೇ ವರನ ಕೊಡೋದು? ಏನು? ಏನು ಬೇಕು ಅಂತ ಕೇಳು ಅಂದ್ರೆ ಅಲ್ವಾ? ನಂಗೆ ಇನ್ನೊಂದು ವರ ಕೊಡ್ತೀರಾ? ಏನದು? ನಮ್ಮ ಮನೇಲಿ ನವರಾತ್ರಿ ಪ್ರಯುಕ್ತ ಗೊಂಬೆಗಳನ್ನ ಕೂರಿಸ್ತಾ ಇದ್ದೀವಿ. ನಾಳೆ ಸಂಜೆ ನೀವು ಬಂದರೆ ತುಂಬ ಖುಷಿ ಆಗುತ್ತೆ ಸರ್. ಗೊಂಬೆ ಕೂರ್ಸೋದ? ಹೌ ಎಕ್ಸೈಟಿಂಗ್. ನಾನು ಒಬ್ಬನೇನಾ ಅಥವಾ? ಇಲ್ಲ ಸರ್, ಎಲ್ಲರೂ ಬರ್ಬೋದು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಕಮ್ ಇನ್. ಎಸ್, ನವರಾತ್ರಿ ಹಬ್ಬದ ಪ್ರಯುಕ್ತ ಅನು ಮನೆಯಲ್ಲಿ ಗೊಂಬೆ ಕೂರಿಸ್ತಾ ಇದ್ದಾರೆ. ನಾಳೆ ನಾವೆಲ್ಲರೂ ಅವಳ ಮನೆಗೆ ಹೋಗ್ತಾ ಇದ್ದೀವಿ. ಅ ಕೈಂಡ್ ಆಫ್ ಅ ಸ್ಟಡಿ ಟೂರ್. ಎಕ್ಸೈಟಿಂಗ್ ಆಗಿರುತ್ತೆ. ಸರ್, ಬಟ್ ಅವನು ಆಫೀಸಲ್ಲೇ ಇದ್ದಲ್ಲ. ಅವಳೆಲ್ಲೂ ಹೋಗ್ತಾ ಇಲ್ಲ. ಶಿ ಇಸ್ ಆರ್ ಎಂಪ್ಲಾಯ್ ನಾವು. ಸರ್, ನಾಳೆ ನನಗೆ ಅನು ಮನೆಗೆ ಬರೋಕ್ಕಾಗಲ್ಲ ಅನ್ಸುತ್ತೆ ಸರ್. ಯಾಕೆ? ಬಿಕಾಸ್ ಫಾರಿನ್ ಡೆಲಿಗೇಟ್ಸ್ ಬರ್ತಾರಲ್ಲ, ಅವ್ರ ಜೊತೆ ಮೀಟಿಂಗ್ ಇದೆ. ಮುಗಿಸ್ಬಿಟ್ಟು ಬರ್ಬೋದಲ್ಲ? ನೋ ಸರ್, ಐ ಡೋಂಟ್ ಥಿಂಕ್ ಐ ಕ್ಯಾನ್ ಮೇಕ್ ಇಟ್. ಲೇಟ್ ಆಗ್ಬೋದು. ಇನ್ ದಟ್ ಕೇಸ್ ವಿಲ್ ಮಿಸ್ ಯು. ಗೆಂಡೆ, ಗೊತ್ತಾಯ್ತು ಸರ್, ನಾವು ವ್ಯವಸ್ಥೆ ಮಾಡ್ತೀವಿ. ಕಂಗ್ರ್ಯಾಚುಲೇಷನ್ಸ್ ಅನು ಮೇಡಮ್, ಮತ್ತೆ ಕೆಲಸಕ್ಕೆ ವಾಪಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಮ್ಮ ಮನೆಗೆ ಮಿಸ್ ಮಾಡ್ದಲೇ ಬನ್ನಿ. ಶೋರ್.